ನಮಸ್ಕಾರ ಎಲ್ಲರಿಗೆ. ನಾನು ಡಾಕ್ಟರ್ ಉಷಾ ಬೆಳಗಲಿ, ಗೈನಕಾಲಜಿಸ್ಟ್, ಸ್ತ್ರೀ ರೋಗ ಹಾಗೂ ಪ್ರಸೂತಿ ಶಾಸ್ತ್ರ ಇದ್ರ ಬದಲು ಅಭ್ಯಾಸ ಮಾಡ್ಕೊಂಡು ಇಲ್ಲಿ 1987ದಿಂದ ಪ್ರೈವೇಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಮಾತ್ರ ನಮ್ಮ ಹಾಸ್ಪಿಟ್ಲ್ ಆ್ಯಸ್ ಸಚ್ ಜನರಲ್ ಸರ್ಜರಿ ಮತ್ತು ಮ್ಯಾಟರ್ನಿಟಿ ಆಲ್ರೆಡಿ 83 ಜೂನ್ದಿಂದ ಸ್ಟಾರ್ಟ್ ಐತಿ. ಇವತ್ತಿಗೆ 41 ವರ್ಷ ಆಯಿತು ನಾವು ನಾನ್ ಸ್ಟಾಪ್ ಸರ್ವಿಸ್ ಕೊಡ್ತಾ ಇದ್ದೇವೆ. ಫಸ್ಟ್ 30 ಇಯರ್ಸ್ ತನಕ ಬರೀ ಸರ್ಜಿಕಲ್, ಗೈನಕಾಲಜಿ ಹಾಗೂ ಪೀಡಿಯಾಟ್ರಿಕ್ಸ್, ನ್ಯೂನೇಟ್ ಇವರೆಲ್ಲರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ವಿ. ಹಾಗೆ ಸೌಲಭ್ಯಗಳನ್ನು ಅವೈಲೇಬಲ್ ಇದ್ದು ಇವಾಗ ಒಂದು 10 ವರ್ಷ ಆಯಿತು ಆಂಕಾಲಜಿಸ್ಟ್, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಪೀಡಿಯಾಟ್ರಿಕ್ಸ್, ನ್ಯೂನೇಟ್ ಹಾಗೂ ನ್ಯೂನೇಟ್ ಸಂಬಂಧಪಟ್ಟಿದ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಮತ್ತು ಕ್ಯಾಶ್ಲೆಸ್ ಏನು ಸ್ಕೀಮ್ಸ್ ಅದಾವೆ, ಗೌರ್ಮೆಂಟ್ ಸ್ಕೀಮ್ಸ್, ಅವೆಲ್ಲ ಸೌಲಭ್ಯಗಳನ್ನೇ ಇಲ್ಲ ಅವೈಲೇಬಲ್ ಅದಾವೆ. ಹಾಗೂ ಇವಾಗ ಇನ್ಫರ್ಟಿಲಿಟಿ ಮೇಲೆ ಗ್ರೇಡ್ 2 ಮೇಲ್ ಇನ್ಫರ್ಟಿಲಿಟಿ ಮೇಲೂ ನಾವು ಯೂರಾಲಜಿ ಬ್ರ್ಯಾಂಚ್ ಬಂದ ಮೇಲೆ ಕಾನ್ಸಂಟ್ರೇಟ್ ಮಾಡಾಕತ್ತೀವಿ. ಈಗಾಗಲೇ 36 ಬೆಡ್ ಇದ್ದುದು ಕೆಳಗಡೆ ಹಾಸ್ಪಿಟಲ್ ಇತ್ತು ಗ್ರೌಂಡ್ ಫ್ಲೋರಿಗೆ. ಅದು ಎಕ್ಸ್ಟೆಂಡ್ ಮಾಡಿಕೊಂಡು ಅಡ್ವಾನ್ಸ್ ಟೆಕ್ನಾಲಜಿ ವಿತ್ ಮಾಡ್ಯುಲರ್ OT ವಿತ್ ಪೋಸ್ಟ್ ಆಪರೇಟಿವ್ ICU ಪ್ಲಸ್ ಡಯಾಲಿಸಿಸ್, ಕಿಡ್ನಿ ಸಂಬಂಧಪಟ್ಟಿದೆ ಎಲ್ಲ ಸೌಲಭ್ಯ ಆಯಿತು ಹಾಗೂ ಟ್ರೀಟ್ಮೆಂಟ್ ಆಯಿತು ನಮ್ಮ ಕಡೆ ಅವೈಲೇಬಲ್ ಇದಾವೆ. ಅದೇ ಥರ ಗೈನಕ್ ಬದಲು ಸ್ಪೆಷಲಿ ನಾವು ಮಾತಾಡ್ಬೇಕಂದ್ರೆ ಎಲ್ಲ ಥರ ಇನ್ವೆಸ್ಟಿಗೇಷನ್ ಇನ್ಕ್ಲೂಡಿಂಗ್ ಕಾಲ್ಪೋಸ್ಕೋಪಿ, ಹಿಸ್ಟ್ರೋಸಲ್ಪಿಂಗೋಗ್ರಫಿ, ಅದೇ ಥರ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ, ಬೇಸಿಕ್ ಲೆವೆಲ್ಗೆ ಏನೇನು ಪ್ರೈಮರಿ ಇನ್ವೆಸ್ಟಿಗೇಷನ್ ಆಗಬೇಕು ಅವು ಎಲ್ಲ ಅಗದಿ ರಿಯಾಯಿತಿ ಅನ್ನೋಕ್ಕಿಂತ ಅತ್ಯಂತ ಕಮ್ಮಿ ದರದಾಗ ನಾವು ಪ್ರೊವೈಡ್ ಮಾಡಾಕತ್ತೀವಿ. ಅದೇ ಥರ ಬಿಲೋ ಪಾವರ್ಟಿ ಇದ್ದದ್ದು ಕಾರ್ಡ್ಸ್ ಇರಲಿ ಬಿಡಲಿ 40 ವರ್ಷ ಅದು ಸತತ ಆಗಿ ಅವ್ರ ಸಲುವಾಗಿ ನಾವು ಸ್ವಲ್ಪ ಸರ್ಜರಿಗಳು ಏನದಾವು ಫ್ರೀ ಆಫ್ ಕಾಸ್ಟನ್ನು ಮಾಡಿದ್ದೇವೆ. ಇವಾಗ ಒಂದು ಸ್ಕೀಮ್ಸ್ ಅಂತೂ ಅಪ್ಲೈ ಆಗೇ ಆಗ್ತಾವೆ. ಅದರ ಜೊತೆನ ಏನೋ ಒಂದು ಬೇರೆ ಟ್ರೀಟ್ಮೆಂಟ್ ಅಥವಾ ಫೈನಾನ್ಷಿಯಲಿ ವೀಕ್ ಇದ್ದವರು ಎಲ್ಲರಿಗ ನಮ್ಮ ಕಡೆ ಎಷ್ಟು ಸಾಧ್ಯ ಐತಿ ಅಷ್ಟು ಸಹಾಯ ಮಾಡ್ತಾ ಇದೆ.